ವೆಲ್ಕಮ್ ಬ್ಯಾಕ್. ನೋಡಿ, ಇರಾನ್ ಇಸ್ರೇಲ್ ಯುದ್ಧ ಶುರುವಾದಾಗಿಂದ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ಒಂದು ಏರಿಕೆ ಹೆಚ್ಚಾಗಿತ್ತು. ಇದಕ್ಕೆ ಜನ ಭಯಭೀತಗೊಂಡಿದ್ರು. ಆದ್ರೆ ಇದೀಗ ಯುದ್ಧದ ಮಧ್ಯೆಯೂ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ಯಥಾಸ್ಥಿತಿ ಇದೆ. ಏರಿಕೆ ಇಲ್ಲ, ಇಳಿಕೆ ಕಾಣದೆ ಯಥಾಸ್ಥಿತಿಯಲ್ಲಿ ಚಿನ್ನ ಟ್ರೇಡ್ ಆಗ್ತಾ ಇದೆ. ಏರಿಕೆ ಇಳಿಕೆ ಕಾಣದೆ ಯಥಾಸ್ಥಿತಿಯಲ್ಲಿ ಚಿನ್ನ ಟ್ರೇಡ್ ಆಗ್ತಾ ಇದೆ. 10 ಗ್ರಾಂ ಬಂಗಾರದ ದರ 1,67,000 ರೂಪಾಯಿ. ಕಳೆದ 2 ದಿನಗಳಲ್ಲಿ 10,000 ರೂಪಾಯಿ ಇಳಿಕೆ ಕಾಣಿಸಿರುವಂತದ್ದು ಚಿನ್ನ. ಇದು ಮಾರ್ಕೆಟ್ ಓಪನ್ ಬಳಿಕ ಬೆಲೆ ಯಥಾಸ್ಥಿತಿಯಲ್ಲಿದೆ. ಕೆಜಿ ಸಿಲ್ವರ್ ರೇಟ್ 2,76,000 ರೂಪಾಯಿ. ಜಾಗತಿಕ ಬಿಕ್ಕಟ್ಟಿನ ಮಧ್ಯೆ ಷೇರು ಮಾರುಕಟ್ಟೆ ಕಂಪನ. ಷೇರುಪೇಟೆ ಮೇಲೆ ಭಾರಿ ಪರಿಣಾಮ ಬೀರಿದ ವಾರ್. ಆರಂಭದಲ್ಲಿ ಏರಿಕೆ ಕಂಡಿದ್ದಂತ ಗೋಲ್ಡ್ ಸಿಲ್ವರ್ ಇಳಿಕೆ ಕಾಣಿಸ್ತಾ ಇದೆ. ಯುದ್ಧದ ಮಧ್ಯೆಯೂ ಚಿನ್ನ ಬೆಳ್ಳಿಯ ಬೆಲೆ ಯಥಾಸ್ಥಿತಿ ಇರುವಂತದ್ದು. ಏರಿಕೆ ಇಲ್ಲ, ಇಳಿಕೆನೂ ಇಲ್ಲ, ಯಥಾಸ್ಥಿತಿ ತಟಸ್ಥವಾಗಿದೆ. 10 ಗ್ರಾಂ ಬಂಗಾರದ ಬೆಲೆ 1,67,000. 2 ದಿನಗಳಲ್ಲಿ 10,000 ರೂಪಾಯಿ ಇಳಿಕೆ ಕಂಡಿರುವಂತದ್ದು. ಇನ್ನು ಸಿಲ್ವರ್ ಅಲ್ಲಿ ನೋಡಿದಾಗ 2,75,000 ಕೆಜಿ ಸಿಲ್ವರ್. ನೋಡಿ, 2 ದಿನಗಳಿಂದ ನಾವು ಗಮನಿಸಿದ್ವಿ, ಯುದ್ಧ ಶುರುವಾದಾಗಿಂದ ಈ ಹಿಂದೆ 2 ದಿನಗಳಿಂದ ಬಂಗಾರ ಎಲ್ಲಿಗೆ ಹೋಗ್ಬಿಟ್ಟಿತ್ತು. 10 ಗ್ರಾಂ 24 ಕ್ಯಾರೆಟ್ 10 ಗ್ರಾಂ ಬಂಗಾರ 1,74,000 ರೂಪಾಯಿ ಹೋಗಿತ್ತು. ಇದೀಗ ಬೆಳ್ಳಿಯು ಸಹಿತ 3,15,000 ರೂಪಾಯಿ ಕೆಜಿ ಬೆಳ್ಳಿಗೆ ತಲುಪಿತ್ತು. 4 ಲಕ್ಷ ರೂಪಾಯಿ ಬೆಳ್ಳಿ ಆಗ್ಬಿಡುತ್ತೆ, 2 ಲಕ್ಷ ರೂಪಾಯಿ ಬಂಗಾರ ತಲುಪಿಬಿಡುತ್ತೆ ಅಪ್ಪ ಅನ್ನುವಂತ ಟೆನ್ಷನ್ ಗ್ರಾಹಕರಲ್ಲಿ ಇತ್ತು. ಬಟ್ ಇದೀಗ ಗ್ರಾಹಕರಿಗೆ ಕೊಂಚ ರಿಲೀಫ್ ಸಿಕ್ಕಿದೆ. ಯಾಕಂದ್ರೆ 1,67,000 ಸದ್ಯದ ಬಂಗಾರದ ಬೆಲೆ ಇರುವಂತದ್ದು. ನೋಡಿ, ಇದೇ ಸಹಿತ ಯುದ್ಧ ಶುರುವಾಗೋಕ್ಕಿಂತ ಮುನ್ನ 1,60,000 ರೂಪಾಯಿ ಇತ್ತು. ಯುದ್ಧ ಸ್ಟಾರ್ಟ್ ಆದ್ಮೇಲೆ ದಿಢೀರ್ ಅಂತ 10,000 ಜಂಪ್ ಆಗ್ಬಿಡುತ್ತೆ. 1,74,000 ಆಗುತ್ತೆ 10 ಗ್ರಾಂ ಬಂಗಾರಕ್ಕೆ. ಸೊ ಅದಕ್ಕೆ ಭಯಭೀತಗೊಂಡಿದ್ರು. ಎಲ್ಲಪ್ಪ 2 ಲಕ್ಷ ರೂಪಾಯಿ ಎಲ್ಲ ದಾಟ್ಬಿಟ್ರೆ ನಾವು ಹೇಗೆ ಖರೀದಿ ಮಾಡೋದು? ಈಗ ಮದುವೆ ಇದೆ, ಮುಂಜಿಗಳಿದಾವೆ, ಅದಕ್ಕೆಲ್ಲ ತಯಾರಿ ಮಾಡ್ಕೊಂಡಿದೀವಿ. ದಿಢೀರ್ ಅಂತ ಬಂಗಾರ ಈ ರೀತಿಯಾಗಿ ಬೆಲೆ ಹೆಚ್ಚಾಗ್ಬಿಡ್ತು, ಇದಕ್ಕೆ ಯಾವ ರೀತಿಯಾದಂತ ನಾವು ಅಲ್ಲಿ ಸಿದ್ಧತೆಗಳನ್ನ ಮಾಡ್ಕೋಬೇಕಾಗುತ್ತೆ ಅನ್ನುವಂತ ಟೆನ್ಷನ್ ಅಲ್ಲಿ ಜನ ಇತ್ತು. ಬಟ್ ಸದ್ಯಕ್ಕೆ ನೋಡಿ, 10,000 ರೂಪಾಯಿ ಬಂಗಾರದಲ್ಲಿ ಇಳಿಕೆ ಕಾಣಿಸಿದೆ. 1,67,000 ರೂಪಾಯಿ 10 ಗ್ರಾಂ ಬಂಗಾರ ಆದ್ರೆ, ಇನ್ನೊಂದ್ ಕಡೆ ಬೆಳ್ಳಿ 3,15,000 ರೂಪಾಯಿ ಇತ್ತು ಒಂದು ಕೆಜಿ ಬೆಳ್ಳಿಗೆ. ಇದೀಗ ಸದ್ಯಕ್ಕೆ 2,75,000 ರೂಪಾಯಿ ಬೆಳ್ಳಿ ಇರುವಂತದ್ದು. ಸೊ ಇದರಿಂದ ಸ್ವಲ್ಪ ಕೊಂಚ ರಿಲೀಫ್ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಶೇರ್ ಮಾರ್ಕೆಟ್ ನಲ್ಲಿ, ಶೇರ್ ಪೇಟೆಯಲ್ಲಿ ಜನ ಕಂಗಾಲಾಗಿದ್ದಾರೆ. ಹೆಚ್ಚಾಯ್ತು ಅನ್ನುವಂಥದ್ದು ಶೇರ್ ಪೇಟೆಯಲ್ಲಿ ಒಂದ್ ಕಡೆ ಏನು ಹೆಚ್ಚಾಯ್ತು ಅಂತ ಹೂಡಿಕೆ ಮಾಡೋದು ಕೂಡ ಅಲ್ಲಿ ಹೆಚ್ಚಾಗಿ ಆಗಿತ್ತು. ಬಟ್ ಇದೀಗ ಯಾರು ಹೂಡಿಕೆ ಮಾಡಿರ್ತಾರಲ್ಲ ಅವರಿಗೆ ಇದು ಪರಿಣಾಮ ಬೀರಿದೆ. ಸೊ ಅವರಿಗೆ ಒಂದು ಕೊಂಚ ಲಾಸ್ ಆಗಿರುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು. ಬಟ್ ಸತತವಾಗಿ ಯಾವ ರೀತಿಯ ಹೀಗೆ ಇರುತ್ತಾ, ತಟಸ್ಥವಾಗಿ ಇರುತ್ತಾ, ಅಥವಾ ಜಾಸ್ತಿ ಆಗುತ್ತಾ, ಕಮ್ಮಿ ಆಗುತ್ತಾ? ಯಾಕಂದ್ರೆ ಹಾವು ಏನಿಯ ಆಟ ನಡೀತಾ ಇದೆ ಈ ಒಂದು ಬಂಗಾರ ಮತ್ತು ಬೆಳ್ಳಿಯಲ್ಲಿ. ಸೊ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಬದಲಾಗುತ್ತೋ ಅಥವಾ ತಟಸ್ಥವಾಗಿರುತ್ತೋ ಅಂತ ಹೇಳೋಕ್ಕಾಗಲ್ಲ. ಸದ್ಯಕ್ಕೆ ಮಾತ್ರ ಬಂಗಾರ ಈ ರೀತಿಯಾಗಿತ್ತು. ಮತ್ತೊಂದು ಕಡೆ ಶೇರ್ ಮಾರ್ಕೆಟ್ ಅಲ್ಲಿ ನಾವು ಟ್ರೇಡ್ ಅಲ್ಲಿ ವಿಚಾರಕ್ಕೆ ನಾವು ಮಾತಾಡೋದಾದ್ರೆ, ಅಲ್ಲಿ ಕೂಡ ಶೇರ್ ಪೇಟೆಯಲ್ಲಿ ಹೆಚ್ಚಾಗಿ ಒಂದು ರೀತಿಯಾಗಿ ಕಂಗಾಲಾಗಿದ್ದಾರೆ ಜನ. ಅಂದ್ರೆ ದಿಢೀರ್ ಅಂತ ಈ ರೀತಿ ಇಳಿಕೆ ಆಗಿದ್ದರಿಂದ ಅಲ್ಲಿ ಹೂಡಿಕೆ ಯಾರು ಮಾಡಿರ್ತಾರಲ್ಲ ಅವರಿಗೆ ಒಂದ್ ಕಡೆ ಸಮಸ್ಯೆ ಆಗಿದೆ. ಹೂಡಿಕೆ ಮಾಡಿದ್ವಿ, ಈ ರೀತಿಯಾಗಿ ಲಾಸ್ ಆಯ್ತು ಅನ್ನುವಂಥದ್ದನ್ನ ಸಮಸ್ಯೆ ಆಗಿದೆ.